ಸಿಗಲ್ಲ ಖುಷಿ ಇದೆ. ಒಂದೊಂದಿಗೆ 4 ಚೀಲ ಕಟ್ಟಬೇಕು. ಎಷ್ಟು ದಿನ ಇರ್ತೀರಾ ಅಂತ ಕೇಳಿದ್ಲ, ಅದಕ್ಕೆ ಜಗಳ ಆಗತ್ತಂಗ ಇರ್ತೀವಿ. ನಿಜವಾಗ್ಲೂ ನಾನು ಹಂಗೆ ಅಂದೆ, ಡ್ಯಾಡಿ ಏನಾದ್ರೂ ಜಗಳ ಮಾಡಿದ್ರೆ ನಾನು ಟ್ರೈನ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಾನು ಎದ್ದಾಗ 3 ಗಂಟೆ 5 ನಿಮಿಷ ಆಗಿತ್ತು. ಮುಖ ಎಲ್ಲ ತೊಳೆದು ಕಸ ಎಲ್ಲ ಹೊಡೆದು ಹಾಗೆಯೇ ಬದನೆಕಾಯಿ ಕೂಡ ಸುಡೋದಕ್ಕೆ ಹಾಕಿದ್ದೆ. ಹಾಗೆಯೇ ಸ್ವಲ್ಪ ರೊಟ್ಟಿ ಮಾಡೋಣ ಅಂತ ಉಕ್ರಕಿನ ಕೂಡ ಮಾಡ್ಕೊಂಡಿದ್ದೀನಿ. ಇವತ್ತು ಒಂದು ಕಡೆ ಹೋಗ್ತಾ ಇದ್ದೀವಿ. ಒಂದು 2-3 ದಿನನೋ ಇಲ್ಲ ಒಂದು 5-6 ದಿನನೋ ನಿಮಗೆ ಒಂದು ಹೊರಗಡೆ ವಿಡಿಯೋ ಸಿಗುತ್ತೆ. ಮನೆ ವಿಡಿಯೋ ನೋಡಿ ನೋಡಿ ನಿಮಗೂ ಒಂದೊಂದ್ಸಲ ಬೇಜಾರಾಗಿರುತ್ತಲ್ವ. ಹಾಗಾಗಿ ಸ್ವಲ್ಪ ಒಂದು 2-3 ದಿನ ಟ್ರಾವೆಲ್ ವ್ಲಾಗ್ ಕೂಡ ನಿಮಗೆ ಸಿಗುತ್ತೆ. ಹಾಗೆಯೇ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಏನೇನು ಬೇಕೋ ಅದೆಲ್ಲ ವಸ್ತುಗಳನ್ನೂ ತೊಗೋಬೇಕಲ್ವ. ಹಾಗಾಗಿ ನೋಡಿ, ಇದಿಷ್ಟು ಒಂದು ಅರ್ಧ ಸಂಸಾರನ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಇದೆಲ್ಲ ಎಲ್ಲಿಗೆ ಒಯ್ತಾ ಇದ್ದೀವಿ, ಯಾಕೆ ಒಯ್ತಾ ಇದ್ದೀವಿ ಅನ್ನೋದು ನಿಮಗೆ ಆಮೇಲೆ ಡೀಟೇಲಾಗಿ ಬರುತ್ತೆ. ಮಗ್ಗು ತೊಗೊಂಡಿದ್ದೀವಿ. ಹಾಗೆಯೇ ಒಂದು ಸ್ವಲ್ಪ ಹಸಿ ಹಪ್ಪಳ ಹೊಯ್ಕೊಂಡಿದ್ದೆ ನೆನ್ನೆ. ಇದು ಯಾರಿಗೆ ಅನ್ನೋದನ್ನ ನೀವೆಲ್ಲ ಗೆಸ್ ಮಾಡ್ತಾಯಿರಿ. ಅಲ್ಲಿ ತನಕ ನಾನು ಏನೂ ಹೇಳೋದಿಲ್ಲ. ಹಾಗೆಯೇ ಒಂದು ಸ್ವಲ್ಪ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಒಂದು 4 ರೊಟ್ಟಿ ಮಾಡ್ಕೊತೀನಿ. ಹಾಗೆಯೇ ಇದು ಬದನೆಕಾಯಿ ಚಟ್ನಿ ಮಾಡೋಣ ಅಂತ. ಈ ಬದನೆಕಾಯಿ ಚಟ್ನಿ ಮಾಡಿದೆ ನಾನು ತುಂಬ ದಿನ ಆಗೋಗಿತ್ತು. ಬದನೆಕಾಯಿ ಬಜ್ಜಿ ಬೇಕು ಅಂತ ಹೇಳಿದರು ಅವರು, ಯಾರು ಅಂತ ಆಮೇಲೆ ಹೇಳ್ತೀನಿ. ನಾನು ಬದನೆಕಾಯಿ ಸಂಜೆ ಆಗೋಗುತ್ತೆ ನಾವು ಅಲ್ಲಿಗೆ ಮುಟ್ಟೋಷ್ಟೊತ್ತಿಗೆ. ಅದಕ್ಕೇ ಬದನೆಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತೇಳಿ ಬದನೆಕಾಯಿ ಚಟ್ನಿನ ಮಾಡ್ಕೊತಾ ಇದ್ದೀನಿ. ನನಗೆ ಮಾಡಿದೆ ತುಂಬ ದಿನ ಆಗೋಗಿತ್ತು. ಹಾಗಾಗಿ ಮರ್ತು ಹೋಗ್ಬಿಟ್ಟಿತ್ತು. ಆಮೇಲೆ ನೆನ್ಪು ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಹಾಗೆ ಬದನೆಕಾಯಿ ಕೂಡ ಸುಟ್ಟಿದ್ದೆ ಅಲ್ಲ, ಅದರಲ್ಲಿ ಹುಳ ಏನಾದರೂ ನೋಡಿದೆ, ಏನೂ ಇರಲಿಲ್ಲ, ಚೆನ್ನಾಗಿತ್ತು. ಇದು ನಮ್ಮ ಮನೆಯಲ್ಲೇ ಬಿಟ್ಟಿರೋ ಬದನೆಕಾಯಿ. 3:15 ಎದ್ರೂ ನಾವು ಹೊರಡೋಷ್ಟೊತ್ತಿಗೆ 3 ಗಂಟೆಗೆ ಎದ್ರೂ ನಾವು ಹೊರಡೋಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಗೋಯಿತು. ರೊಟ್ಟಿ ಮಾಡಿಕೊಂಡು ಮತ್ತು ಏನೇನೋ ಕೆಲಸಗಳಿರುತ್ತಲ್ವ ಅದೆಲ್ಲ ಮಾಡಿ ಹೊರಡೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಸ್ನಾನ ಪೂಜೆ ಅಂತ ಎಲ್ಲ ಅನ್ನೋಷ್ಟೊತ್ತಿಗೆ. ಹಾಗೆಯೇ ನೋಡಿ, ಇವತ್ತು ಬೆಳಗ್ಗೆ ಟೀ ಎಷ್ಟೊತ್ತಿಗೆ ಕುಡಿತಾ ಇದ್ದೀನಿ ಅಂತ 4 ಗಂಟೆಗೆ ನಮ್ಮ ಮನೆಯವರಿಗೆ ಮಾಡಿದೆ ಅಲ್ಲ, ನೀನು ಒಂಚೂರು ಮಾಡ್ಕೊ ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಸ್ವಲ್ಪನೇ ಮಾಡಿಕೊಂಡು ಟೀ ಕುಡಿದು ಸ್ನಾನ ಮಾಡಿ ಪೂಜೆ ಮಾಡಿ ಈಗ ನಮ್ಮದು ಜರ್ನಿ ಶುರುವಾಯಿತು. ಈಗ ನಾವು ಜಸ್ಟು ಶಿವಮೊಗ್ಗ ಎಂಟ್ರಾದ್ವಿ. ಶಿವಮೊಗ್ಗದಲ್ಲಿ ಗಣಪತಿ ಬಿಟ್ಟು 1 ದಿನನೋ 2 ದಿನನೋ ಆಗಿತ್ತು ಅನಿಸುತ್ತೆ. ಇನ್ನೂ ಲೈಟ್ಗಳೆಲ್ಲ ತೆಗೆದಿರಲಿಲ್ಲ. ಅದೇ ತೋರಿಸೋಣ ಅಂತ ನಿಮಗೂ ಕೂಡ ವೀಡಿಯೋನ ಮಾಡಿದೆ. ನೋಡೋಕ್ಕೆ ಒಂದು ಖುಷಿ ಅಂತ ಅನ್ನಿಸ್ತಾಯಿತ್ತು. ಇನ್ನೂ ಒಂಚೂರು ಆದಾಗ ಬಂದಿದ್ದರೆ ನಾವು ಶಿವಮೊಗ್ಗ ಬರೋಷ್ಟೊತ್ತಿಗೆ ಬೆಳಕು ಹರಿದು ಬಿಟ್ಟಿತ್ತು. ಹಾಗಾಗಿ ನಿಮಗೆ ಲೈಟ್ಗಳು ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಆದರೆ ನಮಗೆ ಚೆನ್ನಾಗಿಯೇ ಕಾಣ್ತಾ ಇತ್ತು. ಕ್ಯಾಮ್ರಾದಲ್ಲಿ ಅಷ್ಟು ಸ್ವಲ್ಪ ನೋಡಿ ಒಂಥರ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ನಾನು ಎಡಿಟ್ ಮಾಡಬೇಕಿದ್ರೇ ನೋಡಿದ್ದು, ವಿಡಿಯೋ ಮಾಡ್ಕೊಂಡಿದ್ದು ಅಷ್ಟೇ. ಹಾಗೆಯೇ ಈ ವಿಡಿಯೋ ನಾವು ಹೋಗಿ ಬಂದು 1 ವಾರದ ನಂತರ ಈ ವಿಡಿಯೋಗಳು ಬರುತ್ತೆ. ಯಾಕಂದರೆ ನನ್ನ ಹಳೆ ವಿಡಿಯೋಗಳೆಲ್ಲ ಇತ್ತಲ್ವ, ಅದೆಲ್ಲದನ್ನು ಪಬ್ಲಿಷ್ ಮಾಡಿದ ನಂತರನೇ ಇದನ್ನು ಮಾಡೋಣ ಅಂತ ಅಂದ್ಕೊಂಡೇ ನಾನು ಆ ಥರ ಮಾಡಿದೆ. ಯಾಕಂದರೆ ಹಳೆ ವಿಡಿಯೋಗಳು ಹಾಗೆ ಇಟ್ಕೊಂಡ್ರೆ ಆಮೇಲೆ ಹಳೆ ವಿಡಿಯೋ ಅಂತ ಹಾಕಬೇಕಾಗುತ್ತೆ. ಅದಷ್ಟನ್ನು ಮುಗಿಸ್ಕೊಂಡು ಇದನ್ನು ಶುರು ಮಾಡೋಣ ಅಂತ ಮಾಡಿದೆ. ನಮ್ಮ ಶಿವಮೊಗ್ಗ ಒಳ್ಳೆ ಮಧುವಣಗಿತ್ತಿ ಥರ ರೆಡಿಯಾಗಿತ್ತು. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಗೊತ್ತಾ, ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಹಾಗೆಯೇ ಶಿವಮೊಗ್ಗ ಕೂಡ ದಾಟಿದ ಮೇಲೆ ಮಾಚೇನಹಳ್ಳಿ ಬರುತ್ತೆ. ಮಾಚೇನಹಳ್ಳಿಯಿಂದ ನಮಗೆ ನಂದಿನಿ ಹಾಲು ಬರೋದು ನಮ್ಮ ಎಲ್ಲರ ಮನೆಗೂ ಇಲ್ಲಿಂದನೇ.
ನೋಡಿ ಇಲ್ಲಿಂದ ನಮ್ಮ ಮನೆಗೆ ಹಾಲು ಬರುತ್ತೆ. ನಾನು ಯಾವಾಗಲೂ ಟೀನ ತೋರಿಸ್ತೀನಿ ಗೊತ್ತಾ, ಟೀ ತೋರಿಸಿ ನಾನು ಆಹಾ ಚೆನ್ನಾಗಿದೆ ಅಂತೆಲ್ಲ ಹೇಳ್ತೀನಲ್ವ, ಅದು ನಮಗೆ ಹಾಲು ಬರೋದು ಇಲ್ಲಿಂದನೇ. ಈ ಹಾಲಿಂದನೇ ನಾನು ದಿನ ಟೀ ಮಾಡ್ಕೊಂಡು ಕುಡಿಯೋದು. ಹಾಗಾಗಿ ಆ ನಂದಿನಿಯ ಏನು ಫ್ಯಾಕ್ಟ್ರಿನ ಅದನ್ನು ಕೂಡ ನಿಮಗೆ ತೋರಿಸಿದ್ದೀನಿ. ಹಾಗೆ ಸುಮಾರು ಕಡೆ ಎಲ್ಲ ರೋಡ್ ಕೆಲಸಗಳು ನಡೀತಾ ಇತ್ತು, ಅಲ್ಲಿ ಹತ್ತು ಇಲ್ಲಿ ಇಳಿ ಅನ್ನೋ ಥರ ಅನ್ನಿಸ್ತಾ ಇತ್ತು. ಅವತ್ತೊಂದು ದಿನ ತುಂಬ ಬೇಗ ಬಂದಿದ್ವಿ, ಚಿನ್ನಿ ಕಾಲೇಜ್ ನೋಡೋಕ್ಕೆ ಹೋದಾಗೋ ಏನೋ ಅವತ್ತು ನಾವಿಲ್ಲೆಲ್ಲ ರೋಡ್ ತಪ್ಪಿಸ್ಕೊಂಡು ಮತ್ತು ವಾಪಸ್ಸೆಲ್ಲ ಬಂದು ಹಾಗಾಗಿತ್ತು. ಹಾಗಾಗಿ ಇವತ್ತು ಸ್ವಲ್ಪ ಹುಷಾರಾಗಿ ಹೋಗ್ತಾ ಇದ್ವಿ. ಬೆಳಗಿಂದ ಆವಾಜ್ ಹಾಕೊಂಡು ಕರ್ಕೊಂಡು ಹೋಗ್ತಾ ಗುಡ್ ಇದ್ದಾರೆ. ಮಾರ್ನಿಂಗ್. ಏನ್ ಗೊತ್ತಾ, ಈ ರೋಡ್ ಹೌದಾ ಅಲ್ವಾ ಗೂಗಲ್ ಅಲ್ಲಿ ಹಾಕಣ್ವಾ ಅಂತ ಅಂದೆ. ಯಾಕಂದ್ರೆ ನಾವು ಈ ರೋಡಲ್ಲಿ ಓಡಾಡೋದೇ ಇಲ್ಲಲ್ಲ. ಅದು ಏನ್ ಗೊತ್ತಾ, ಕಿತ್ ಎಲ್ಲಿ ಏನ್ ಮಾಡಿದಾರ ಅನ್ನೋದು ಗೊತ್ತಾಗಲ್ಲ. ಬೇಡ ನಾವೇನ್ ಮುಹೂರ್ತಕ್ಕೆ ಹೊರಟಿಲ್ಲ, ಯಾರ್ದೋ ಮದ್ವೆಗೆ ಆರಾಮಾಗಿ ಹೋಗೋಣ ಅಂದ್ರೆ ಮತ್ ವಾಪಸ್ ಬರ್ಬೇಕಲ್ಲ. ಅದಕ್ಕೆ ಏನೋ ನಮ್ಮ ಮನೆಯವ್ರಿಗೆ ಗೊತ್ತಿದೆ ಅಂತ ರೋಡು, ಹಂಗಾಗಿ ಹೊರಟ್ವಿ. ಜಸ್ಟ್ ಶಿವಮೊಗ್ಗ ದಾಟಿ ಸುಮಾರು ದೂರ ಬಂದ್ವಿ ಅಲ್ಲ. ಭದ್ರಾವತಿನ ತರೀಕೆರೆ ಹತ್ರ ಬಂದ್ವಿ. ಹೌದಾ, ನಂಗೆ ಗೊತ್ತಿಲ್ಲ ಈ ರೋಡ್, ನಂಗೆ ಏನೂ ಗೊತ್ತಿಲ್ಲ. ಯಾಕಂದ್ರೆ ನಾನು ಓಡಾಡಿದ್ದೆ ಕಮ್ಮಿ ಅಲ್ಲ. ಹಾಗಾಗಿ ಯಾವಾಗ ಗೊತ್ತಿಲ್ಲ ಅಂದ್ರೆ ಪಾಪ ಅವ್ರಿಗೆ ಯಾಕೆ ಮಿಸ್ಗೈಡ್ ಮಾಡ್ತೀಯ, ಗೊತ್ತಿಲ್ಲ ಅಂತ ಹೇಳು. ನಾನು ಅದನ್ನೇ ಹೇಳ್ತಾ ಇರೋದು, ನಂಗೆ ಗೊತ್ತಿಲ್ಲ ಅಂತಾನೆ. ಎಲ್ಲಾದ್ರೂ ತರೀಕೆರೆ ಕಾಫಿ ಟೀ ಏನಾದ್ರು ಕುಡಿಯೋಣ, ನಾವೇ ತಂದಿದ್ದೀವಿ ಕಾಫಿ ಕುಡಿಯೋಣ ಅಂತ, ಚೂರು ಬೆಳಕು ಹರಿಲಿ ಅಂತ ಅದೇ ಕಾಯ್ತಾ ಇದ್ವಿ. ಇವತ್ತು ನಾನು 3 ಗಂಟೆಗೆ ಎದ್ದಿದ್ದೆ ಅಲ್ಲ, ಬಾಗಿಲು ಒರ್ಸಕ್ಕೆ ನೀರು ತರಕ್ಕೆ ಹೋಗಿದ್ದೆ. ಅವಾಗ್ಲೇನೆ ಚೆನ್ನಾಗಿ ಬೆಳಕು ಹರಿದಿತ್ತು. ಅಂದ್ರೆ ಒಂಥರ ಏನಂತಾರೆ, ಬೆಳದಿಂಗ್ಳು ಅಂತಾರಲ್ಲ, ಬೆಳದಿಂಗ್ಳಿತ್ತು ಇವತ್ತು, ಚೆನ್ನಾಗಿತ್ತು. ಹಾಗಾಗಿ ಎಲ್ಲೂ ಹೊರಗಡೆ ಹೋದ್ರೂ ನಂಗೆ ಒಂಥರ ಭಯ ಥರ ಅನ್ನಿಸ್ಲಿಲ್ಲ, ಕತ್ಲೆ ಥರ ಅನ್ನಿಸ್ಲಿಲ್ಲ. ಮಳೆ ಹಿಂದೆ ಆಯ್ತೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ನೆನ್ನೆ ಇದು ಅಯ್ಯಮ್ಮ, ಇಲ್ಲಿ ಏನ್ ಗೊತ್ತಾ, ಮೈಸೂರು ರೋಡ್ ಅಂದ್ರೆ ಬರಕ್ಕೆ ಹೆದರಿಕೆ. ಏನಂದ್ರೆ ಹಂಪು, ಎಲ್ಲಿ ನೋಡಿದ್ರು ಹಂಪು. ನಾನು ಆಗ್ಲಿನೂ ದೊಡ್ಡ ಹಂಪು ಸಿಕ್ತಾ, ನಾನು ರೀ ಹಂಪಿದೆ ಅಂತೀನಿ. ಅವ್ರು ಅತ್ಲಾಗ ನೋಡ್ತಾ ಇದ್ರು. ನನಗೇನು ಕಣ್ಣು ಹೋಗಿದ್ದಾವೆ ಮಾಡಿದ್ಯಾ, ಇದಾವೆ ಅಂದ್ರು. ಎಲ್ಲರೂ ಹಾರಿಸಿದ್ರೆ ನಾವು ಸೀದಾ ಅಲ್ಲಿ ಹೋಗ್ತೀವಿ. ಚಿನ್ನಿ ಫಸ್ಟ್ ಕಾಲೇಜ್ ನೋಡಕ್ ಹೋದಾಗ ಏನಕ್ಕೋ ಹಂಗೆ ಆಗಿತ್ತಲ್ಲ, ಹಾರಿ ಅಷ್ಟು ದೂರ ಹೋಗಿ ನಿಂತಿದ್ವಿ. ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಹಂಪುಗಳು ಬರ್ತವೆ, ರಾಶಿ ಹಂಪುಗಳು ಬರುತ್ತೆ. ದಾಟಿ ಮೈಸೂರು ಕಡೆ ಹೋಗ್ತೀವಲ್ಲ, ರೈಟ್ ತಿರುಗಿ ಅಲ್ಲಿಂದ ಹಂಪು ಸ್ಟಾರ್ಟ್. ಸಾಲಗೆರೆ ಊರ, ಪ್ರತಿ ಊರಿಗೂ 2 ಹಂಪು. ಅದೇ ಅಲ್ಲ, ಸ್ಟಾರ್ಟ್ ಆಗ್ಬೇಕಿದ್ರೆ ಒಂದು ಹಂಪು, ಎಂಡ್ ಆಗ್ಬೇಕಿದ್ರೆ ಒಂದು ಹಂಪು, ಆ ತರ. ಅಷ್ಟು ನನಗೆ ಮೈಸೂರಿಗೆ ಹೋಗಕ್ ಬೇಡ ಅಂತ ಹೇಳೋದೇ ಇವ್ರು. ಅದಕ್ಕೆ ಆ ಹಂಪು ಹಾರಿಸ್ಕೊಂಡು ಹೋಗಕ್ ಆಗಲ್ಲ ಅಂತ ಬೇಗ ಹೊರಟ್ವಿ. ಸ್ವಲ್ಪ ಬೇರೆ ಎಲ್ಲ ಈ ಸಲ ಮೈಸೂರು ಹೇಳಿಲ್ಲಲ್ಲ ನಾನು, ಒಂದು ನಿಮಿಷ ಅಲ್ಲ, ವ್ಲಾಗಲ್ಲಿ ಫಸ್ಟ್ ಹೇಳಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಆದ್ರೆ ತಮ್ಮನೇಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಯಾಕೆ ಅಂದರೆ ಚಿನ್ನಿದು ಫೀಸು ಕೂಡ ಕಟ್ಟೋದಿತ್ತು. ನಾವು ಅದೇ ಪ್ಲ್ಯಾನ್ ಮಾಡಿದ್ವಿ. ಮತ್ತು ಅವಳನ್ನ ನನ್ನ ಟ್ರೈಪೋರ್ಡ್ ಎಲ್ಲ ಹಿಂದ್ಗಡೆ ಹಾಕಿದಾರಂತೆ. ಇದು ಏನದು ಹೇಳ್ರಿ, ಲ್ಯಾಪ್ಟಾಪ್ ಕೊಡಿಸ್ತೀರಾ ಇವತ್ತೇನಾ? ನಂಗೆ ಗೊತ್ತಿಲ್ಲ ಈ ವಿಷಯ. ನಾವು ಆನ್ಲೈನಲ್ಲೇ ತರಿಸೋಣ ಅಂತ. ಅಲ್ಲಿ ನಮ್ಮೂರಲ್ಲಿ ಒಬ್ಬನ ಹುಡುಗ ಇದ್ದಾನೆ, ನೋಡೋಣ ಚಿನ್ನಿ ಏನಂತಾಳೆ ಅಂತ. ಅವಳು ಸ್ವಲ್ಪ ದಸರಾ ಟೈಮಲ್ಲಿ ಆಫರ್ ಎಲ್ಲ ಇರುತ್ತೆ ಅಂತ, ನಾವು ಆಫರ್ ಬೇಡ ಅಂತ. ನೋಡೋಣ ಏನಾಗುತ್ತೆ. ಹಿಂಗಿದೆ. ಅಯ್ಯೋ ಎಂತ ಹೇಳ್ತಾ ಇದ್ದೆ, ಚಿನ್ನಿದು ಹಾಸ್ಟೆಲ್ ಫೀಸು ಹಂಗೆ ಆನ್ಲೈನಲ್ಲೇ ಕಟ್ಟಿದ್ವಿ, ಕೈ ನೋವು ಬರ್ತಾ ಇದೆ. ಕಾಲೇಜ್ ಫೀಸ್ದು ಇನ್ನೂ ಫೀಸು ಸ್ಟ್ರಕ್ಚರ್ ಬಂದಿರಲಿಲ್ಲ. ಹಾಗಾಗಿ ಫೀಸ್ ಸ್ಟ್ರಕ್ಚರ್ ಬಂತು, ಅವಳು ಹಬ್ಬಕ್ಕೆ ಬಂದಾಗೆ ಬಂದಿತ್ತು, ಹಾಕಿದ್ಲು ಅವಳು. ಟೈಮ್ ಕೂಡ ತುಂಬ ಇತ್ತಲ್ವ, ಹಾಗಾಗಿ ನಾವು ಮತ್ತು ಅವಳು ಹಬ್ಬಕ್ಕೆ ಬರಲಿ, ಬಂದಮೇಲೆ ನಾವು ಒಂದಿನ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಚಿನ್ನಿಗೆ ಫೀಸ್ ಕಟ್ಟಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ಎಂತಕ್ಕೆ ನಿಲ್ಸಿದ್ರಿ? ಎಂತಕ್ಕೆ ನಿಲ್ಸಿದ್ರಿ? ನನ್ನ ಟ್ರೈಪೋರ್ಡ್ ತಕ್ಕೊಡ್ರಿ. ಚಿನ್ನಿದು ಫೀಸ್ ಕಟ್ಟ ಬಂದಂಗೂ ಆಯಿತು. ಮತ್ತು ನಾವು ಅವಳು ಕಾಲೇಜಿಗೆ ಸೇರಿಸ್ದಾಗಿಂದ ಹೋಗಿಲ್ಲ ಕೂಡ ಅಲ್ವಾ, ಅದಕ್ಕೆ ಹೋಗೋಣ ಅಂತ ನಾವು ಈ ಸಲ ಅದೇ ಮೈಸೂರಲ್ಲಿ ಎಲ್ಲ ನೋಡಿದ್ದೀವಲ್ವಾ, ಸ್ವಲ್ಪ ಮೈಸೂರು ಹೊರಗಡೆ ನೋಡೋಣ ಈ ಸಲ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಏನೇನು ಆಗುತ್ತೆ ಅಂತ. ಕಾಫಿ ಕುಡಿಯೋಕ್ಕೆ ಅನಿಸುತ್ತೆ. ಕಾಫಿಗಾ ಟ್ರೈಪೋರ್ಡ್ಗ? ಥ್ಯಾಂಕ್ ಯು ರೀ. ನೋಡಿ ನಮ್ಮ ಮನೆಯವರು ಎಷ್ಟು ಅರ್ಥ ಮಾಡ್ಕೊಂಡಿದ್ರು ನನ್ನ ಮನೆಯವ್ರು. ನಾನು ಅರ್ಥ ಮಾಡ್ಕೊಂಡಿಲ್ಲಪ್ಪ. ಬೈಯು ಬೈತು. 20 ವರ್ಷ ಆಯ್ತು, 21 ವರ್ಷ ಆಯ್ತು. ಬೈದು ಮತ್ತೇನು ಪೂಜೆ ಮಾಡ್ತಾರ ಎಲ್ಲ. ಇದು ಟ್ರೈಪೋರ್ಡ್ ಏನಾಗಿದೆ ಗೊತ್ತಲ್ಲ, ರಿಂಗ್ ಲೈಟ್ ಉದ್ರೋಗಿದೆ. ಅದಕ್ಕೆ ಅದನ್ನು ತಂದಿದ್ದೀನಿ. ಅದನ್ನ
ಬೆಳಗ್ಗೆ ಎದ್ದು ಅದನ್ನ ಫಿಕ್ಸ್ ಮಾಡ್ರಿ ಅಂದ್ರೆ ಮೊಬೈಲ್ ನೋಡ್ತಾ ಕುತ್ಕೊಂಡಿದ್ದಾರೆ. ನಾನ್ 3 ಗಂಟೆಗೆ ಎದ್ದು ಎಷ್ಟೆಲ್ಲ ಕೆಲಸ ಮಾಡಿದೀನಿ, ಇವ್ರು ಏನ್ ಮಾಡಿದ್ದಾರೆ? ಅದೇ ನಮ್ಮ ಮನೆಯವ್ರಿಗೆ ಹೇಳಿದೀನಿ, ನಾವು ಪ್ರತಿ ಸಲ ಹೋದಾಗ ಏನಾದ್ರೂ ಒಂದ್ ಜಗಳ ಎಷ್ಟ್ ದಿನ ಇರ್ತೀರಾ ಅಂತ ಕೇಳಿದ್ಲ. ಅದಕ್ಕೆ ಜಗಳ ಆಗೋ ತನಕ ಇರ್ತೀವಿ. ನಿಜವಾಗ್ಲೂ ನಾನು ಹಂಗೆ ಅಂದೆ, ಡ್ಯಾಡಿ ಏನಾದ್ರೂ ಜಗಳ ಮಾಡಿದ್ರೆ ನಾನು ಟ್ರೈನ್ ಅಂತ ಜಗಳ ಯಾವಾಗ ಶುರುವಾಗುತ್ತೋ ಅವತ್ತು ಊರಿಗೆ ಹೊರಡ್ತೀವಿ ಅಂತ. ನಿಮಗೆ ಹೆಂಗ್ ಗೊತ್ತಾಯ್ತು? ನಾನು ಹಂಗೆ ಅಂದೆ. ಇವಾಗ ಏನು ಶುರು ಆಗಿಲ್ಲ. ಆಕ್ಚುಲಿ ನಿಮಗೆಲ್ಲ ಗೊತ್ತಾ, ಗಂಡಂದ್ರ ಜಗಳ ಮಾಡ್ತಾರ, ಹೆಂಡತಿ ಜಗಳ ಮಾಡೋದು. ಏನೋ ಚಿನ್ನಿ ಹತ್ರ ಹಂಗೆ ಅಂದಿದ್ದೆ. ಆಮೇಲೆ ಅಂದ್ಲ, ಅವ್ರಿಗೆ ಏನ್ ಗೊತ್ತಾ, ಬೇಗ ಪೇಷನ್ಸ್ ಕಳ್ಕೊಬಿಡ್ತಾರೆ. ಈಗ ಡ್ರೈವಿಂಗ್ ಮಾಡ್ತಾ ಇದಾರಲ್ಲ, ಇನ್ ಮೈಸೂರಿಗೆ ಹೋದ್ಮೇಲೆ ಎಲ್ಲಾದ್ರೂ ರೂಮ್ ಸಿಕ್ಕಿದ್ರೆ ಅಲ್ಲಿ ಮಲಗ್ಬೇಕು ಅವರು. ಬೇಗ ಕಳ್ಕೊಂತಾರೆ. ನಾವು ಶಿವಮೊಗ್ಗ ಹೋಗ್ತೀನಲ್ಲ, ಮಧ್ಯಾಹ್ನ ತನಕ ಓಡಾಡ್ತಾರೆ. ಮಧ್ಯಾಹ್ನದ ಮೇಲೆ ಮುಖ ಒಣಗಿಸ್ಕೊಂಡು ಓಡಾಡ್ತಿರ್ತಾರೆ ನನ್ನ ಹತ್ರ. ನಿಮ್ಗೇನೋ ಒಂದು ವಿಷಯ ಹೇಳಿಲ್ಲ ನಾನು, ಅದನ್ನ ಯಾವತ್ತರ ಒಂದಿನ ಹೇಳ್ತೀನಿ. ಹೋದ್ಸಲ ಶಿವಮೊಗ್ಗ ಹೋಗಿದ್ವಲ್ಲ ಚಿನ್ನಿ ಕರಿಯಕ್ಕೆ, ಅವತ್ತು ಏನಾಯ್ತು, ಅದ್ರದ್ದು ಎಫೆಕ್ಟ್ ಏನಾಯ್ತು ಅನ್ನೋದನ್ನ ಇನ್ನೊಂದ್ ದಿನ ಹೇಳ್ತೀನಿ. ನಂಗೆ ಈಗ ನಗು ಬರ್ತಾ ಇದೆ. ಎಂತದ ಹೇಳ್ತಾ ಇದ್ದೆ ಅಲ್ಲ ರೀ, ಎಂತದ ಹೇಳ್ತಾ ಇರ್ತೀನಿ, ಏನೇನೋ ಆಗೋಗುತ್ತೆ ಆಮೇಲೆ. ಅದೇ ಚಿನ್ನಿ ಹತ್ರ ನಾನು ಹಂಗ ಅಂದಿದ್ದೆ, ನಿಮ್ ಡ್ಯಾಡಿ ಯಾವಾಗ ಜಗಳ ಶುರು ಮಾಡ್ತಾರ ಅವಾಗ ಅವ್ರು ಮಾಡಲ್ಲ, ನಾನು ಶುರು ಮಾಡೋದು, ಅವಾಗ ನಾನು ಹೊರಡ್ತೀನಿ ಅಂತ. ಅದಕ್ಕೆ ಹೇಳಿದೀನಿ, ನೀವೇನಾದ್ರೂ ನಂಗೆ ಆತರ ಬೇಜಾರ್ ಗೀಜಾರ್ ಏನಾದ್ರು ಮಾಡಿದ್ರೆ ನಂಗೆ ಹೆಂಗಿದ್ರು ಟ್ರೈನ್ ಇದೆ, ನಾನು ಟ್ರೈನಿಗೆ ಬರ್ತೀನಿ, ನೀವೇನಾದ್ರು ಮಾಡ್ಕೊಳ್ಳಿ ಅಂತಾನು ಹೇಳಿದೀನಿ. ಆಮೇಲೆ ಚಿನ್ನಿನೂ ಅಷ್ಟೇನೆ, ಶಾಪಿಂಗ್ ಎಲ್ಲ ಅವ್ರನ್ನ ಬಿಟ್ಟು ನಂಗೆ ಗೊತ್ತಲ್ಲ ಹೋಗೋಣ ಅಂತಾನು ಹೇಳಿದಾಳೆ. ನೋಡೋಣ ಏನು ಎತ್ತ ಅಂತ ಹೇಳಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಹೊರಗಡೆ ನೋಡೋದಕ್ಕೆ, ಆ ಗದ್ದೆ ಬೈಲಲ್ಲೆಲ್ಲ ರೀ, ಅದು ನೋಡೋಕೆ ಒಂದು ಖುಷಿ ಅನ್ಸುತ್ತೆ. ನಾನು ವಿಡಿಯೋ ಮಾಡ್ತೀನಿ, ಆದ್ರೆ ನಿಮಗೆ ಅದು ಅಷ್ಟು ಚೆನ್ನಾಗಿ ಗೊತ್ತಾಗೋದಿಲ್ಲ ಅಲ್ಲ. ಅಂದ್ರೆ ಎಷ್ಟು ತೋಟ ಇದೆ ಗೊತ್ತಾ, ನಮ್ಮ ಕಡೆನೆ ತೋಟ ಅಂತೀವಿ, ಇಲ್ಲಿ ಎಲ್ಲಿ ನೋಡಿದ್ರು ತೋಟನೇ ಅಲ್ಲ. ನಮ್ಗೆಲ್ಲ ಕಷ್ಟ ಇದೆ, ಅಡಿಕೆ ಬೆಳೆಗಾರರಿಗೆ ಕಷ್ಟ ಇದೆ. ಅಲ್ಲಿಂದ ಸ್ವಲ್ಪ ದೂರ ಬಂದ್ವಿ. ನನಗೆ ಟೀ ಕುಡಿಯೋ ಟೈಮು ಎಂಥದೋ ಗೊತ್ತಿಲ್ಲ, ಎದ್ದು ಸುಮಾರು ಹೊತ್ತಾಗಿತ್ತಲ್ವ, ಹಾಗಾಗಿ ಒಂಥರ ಹಶು ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ಕಾಫಿ ಕುಡಿಯೋಣ ಅಂತ ಅಂದೆ. ಅದಕ್ಕೆ ನಮ್ಮ ಮನೆಯವರು ಕಾಫಿನ ಮಾಡಿ ಕೊಡ್ತಾ ಇದ್ದಾರೆ. ನಮ್ಮ ಮನೆಯವರು 3 ಗಂಟೆಗೆ ಎದ್ದಾಗಿಂದ ಮಾಡಿರೋದು ಒಂದು ಕೆಲಸ ಅಂದರೆ ಅದೊಂದೇ, ಫ್ಲಾಸ್ಕಿಗೆ ಹಾಲನ್ನು ಬಿಸಿ ಮಾಡಿ ಹಾಕ್ಕೊಂಡು ಬಂದಿದ್ದು, ಅದಷ್ಟೇ ಕೆಲಸ. ಒಂದೇ ಸಲ ಕುಡಿಯೋಷ್ಟು ಮಾತ್ರ ಮಾಡ್ಕೊಂಡು ಬಂದಿದ್ವಿ ನಾವು, ಅಂದರೆ ಹಾಲನ್ನು ಹಾಕ್ಕೊಂಡು ಬಂದಿದ್ರು ಅವರು. ಮತ್ತು ನೀವು ಹೇಳ್ತೀರಾ ಅದನ್ನು ಅಲ್ಲಿ ಇಲ್ಲಿ ಎಸಿತೀರಾ ಅಂತ, ಅದಕ್ಕೆ ತೆಗೆದು ಇಟ್ಕೊತಾ ಇದ್ದೀನಿ. ಎಲ್ಲಾದರೂ ಡಸ್ಟ್ಬಿನ್ ಇರುತ್ತಲ್ವ, ಈ ಹೋಟೆಲಂತೂ ರೂಮ್ ಮಾಡೇ ಮಾಡ್ತೀವಿ, ಎಲ್ಲರೂ ಹಾಕೋದಕ್ಕಾಗುತ್ತೆ ಅಂತ. ಆದರೆ ಕಾಫಿದು ಹಾಲು ಸ್ವಲ್ಪ ತಣ್ಣಗಿತ್ತು. ನನಗೆ ಯಾಕೋ ಕಾಫಿ ಕುಡಿದಿದ್ದೀನಿ ಅನ್ನೋ ಥರ ಅನ್ನಿಸ್ಲೇ ಇಲ್ಲ. ಮತ್ತು ನನಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಿತ್ತು ಕಾಫಿ. ನನಗೆ ಆ ಮಗ್ಗು ತುಂಬ ಕುಡಿದ್ರೆ ನನಗೊಂದು ಸಮಾಧಾನ ಅಂತ ಅನಿಸುತ್ತೆ. ಬೆಳಗ್ಗೆ ಟೈಮಲ್ಲಿ ಮಾತ್ರ, ಸಂಜೆ ನನಗೇನು ಅವಶ್ಯಕತೆ ಇಲ್ಲ. ಅದೇ ನಮ್ಮ ಮನೆಯವ್ರ ಹತ್ರ ಅಂತ ಇದ್ದೆ, ಬಿಸಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ಅವ್ರಿಗೆ ಸರಿ ಇತ್ತಂತೆ, ನನಗೆ ಇನ್ನೊಂಚೂರು ಬಿಸಿ ಬೇಕು ಅಂತ ಅನ್ನಿಸ್ತು. ನೀವು ಅಷ್ಟೇ, ಎಲ್ಲಾದರೂ ಹೊರಗಡೆ ಹೋಗ್ತೀನಿ ಅನ್ನೋದಿದ್ದರೆ ಬೆಳಗ್ಗೆ ಎಲ್ಲ ಈ ಥರ ಒಂದು ಕಾಫಿ ಮಾಡಿಕೊಂಡು ಹೋಗಿ, ದುಡ್ಡು ಉಳಿಯುತ್ತೆ, ಹಾಗೆಯೇ ಮನೆಯಲ್ಲಿಂದ ಮಾಡ್ಕೊಬಂದಿದ್ದೀವಿ ಅನ್ನೋ ಖುಷಿ ಕೂಡ ಇರುತ್ತೆ. ಆರಾಮಾಗಿ ಮಾತಾಡ್ತಾ ಒಂದು 10 ನಿಮಿಷ ಟೈಮ್ ಕೂಡ ಇಲ್ಲೇ ಸ್ಪೆಂಡ್ ಮಾಡ್ಬೋದು. ಹಾಗೆಯೇ ಸ್ವಲ್ಪ ದೂರ ಬಂದ್ವಿ. ಇವಾಗ ತಿಂಡಿ ಟೈಮ್ ಕೂಡ ಆಗಿತ್ತು. ನಮ್ಮ ಮನೆಯವರು ಹೀಗೇ ಹೊರಗಡೆ ಹೋಗಿದ್ದಾರೆ ಅಂದರೆ ಅವರಿಗೆ ಬೇಗ ಹಶು ಆಗುತ್ತೆ. ಒಂದು ಸಲ ತಿಂಡಿ ತಿನ್ನಲ್ಲ ಅವರು, 2 ಸಲ ತಿಂಡಿ ತಿನ್ನಬೇಕಾಗುತ್ತೆ. ಇವತ್ತು ಇಲ್ಲೊಂದು ಸಲ ತಿಂಡಿ ತಿಂತೀನಿ ಅಂತ ಹೇಳಿ ಹೋದರು. ಆಮೇಲೆ ಎಲ್ಲೂ ಅವರಿಗೆ ಸೆಟ್ ಆಗಲಿಲ್ಲ. ಇವತ್ತು ಒಂದೇ ಸಲ ತಿಂಡಿನ ತಿಂದಿದ್ದು. ಮಹಾರಾಜ ಅಂತ, ನಾನು ಅದನ್ನು ಅರಮನೆ ಅಂತ ಅಂದ್ಕೊಂಡಿದ್ದೆ. ಅದ್ರ ಹೆಸರು ಮಹಾರಾಜ ಅಂತ, ಅಥವಾ ಚೇಂಜ್ ಮಾಡಿದಾರೋ ಏನೋ ಗೊತ್ತಿಲ್ಲ. ನಾನು ಮಾತ್ರ ಬೆಳಗ್ಗೆ ಒಂದು ಡಿಪ್ ಇಡ್ಲಿ ತೊಗೊಂಡೆ. ಬೆಳಗ್ಗೆ ಬೇಗ ಆಗಿತ್ತಲ್ವ, ಹಾಗಾಗಿ ನೋಡಿ ಎಷ್ಟು ಬಿಸಿ ಬಿಸಿ ಇದೆ ಅಂತ. ನನಗೆ ಬಿಸಿ ಬಿಸಿ ಇರಬೇಕು, ಏನು ತಿಂದ್ರೂ ತಣ್ಣಗಿದ್ರೆ ಇಷ್ಟ ಆಗೋದಿಲ್ಲ. ಇದ್ರ ಜೊತೆಗೆ ಚಟ್ನಿನ ಕೊಟ್ಟಿರಲಿಲ್ಲ, ಹಾಗಾಗಿ ನಮ್ಮ ಮನೆಯವರು ಹೋಗಿ ಚಟ್ನಿನ ತೊಗೊಬಂದರು. ಇಲ್ಲಿ ಸೆಲ್ಫ್ ಸರ್ವಿಸ್ ಇರುತ್ತೆ, ಹಾಗೆಯೇ ಲೈವ್ ಕೌಂಟ್ರಲ್ಲಿ ನಿಮಗೆ ಕಾಫಿ ಟೀ ಅದೆಲ್ಲ ಸಿಗುತ್ತೆ. ಇದು ತಿಂದ ನಂತರ ನಾವು ಮತ್ತೆ ಒಂದು ಸಲ ಕಾಫಿನ ಕುಡಿದ್ವಿ. ನಮ್ಮ ಮನೆಯವರು ಸೆಟ್ ದೋಸೆ ಕೇಳಿದ್ರು, ಅಲ್ಲಿ ಇರಲಿಲ್ಲ ಅಂತೆ. ಅಂದರೆ ಇವಾಗ ಬೆಳಗ್ಗೆ ಇನ್ನೂ ರೆಡಿ ಆಗ್ತಾ ಇತ್ತು, ಇನ್ನೂ ದೋಸೆನೇ ಇರಲಿಲ್ಲ, ಬರೀ ಇಡ್ಲಿ ವಡೆ ಮಾತ್ರ ಇತ್ತು. ಯಾವಾಗಲೂ ಇಡ್ಲಿ ತಿನ್ನೋದಿಲ್ಲ ಅವ್ರು, ಹೆಚ್ಚಾಗಿ ಸೆಟ್ ದೋಸೆ ತೊಗೊಬಿಡ್ತಾರೆ, ಅಂದರೆ ಅದು ಹೊಟ್ಟೆ ತುಂಬುತ್ತೆ ಅವರಿಗೆ ಅಂತ. ಅದು ಇರಲಿಲ್ಲ, ಹಾಗಾಗಿ ಅವರು ಕೂಡ
ಇಡ್ಲಿ ವಡ ತೊಗೊಂಡ್ರು. ನಾನು ಮಾತ್ರ ಯಾವಾಗಲೂ ಸಿಂಗಲ್ ಡಿಪ್ ಇಡ್ಲಿನೇ ತೊಗೊಳೋದು. ನಂಗೆ ಆ ಡಿಪ್ ಇಡ್ಲಿ ಹಾಕ್ಕೊಡ್ತಾರಲ್ಲ ಆ ತಟ್ಟೆ ಒಂದು ಕೊಡಿಸಿ ಅಂತ ನಮ್ಮ ಮನೆಯವರಿಗೆ ಇವತ್ತು ಅಪ್ಲಿಕೇಶನನ್ನು ಹಾಕಿದ್ದೀನಿ. ಇನ್ನೊಂದ್ಸಲ ಎಲ್ಲರೂ ಪಾತ್ರೆ ಅಂಗಡಿಗೆ ಹೋದಾಗ ತೊಗೋಬೋದು ಅಂತ ಹೇಳಿದರು. ಸಾಂಬಾರು ಮಾತ್ರ ಸಖತ್ತಾಗಿತ್ತು, ನನಗೆ ಭಾಳ ಇಷ್ಟ ಆಯಿತು. ನನಗೆ ಏನೇ ಆದರೂ ಬಿಸಿ ಬಿಸಿ ಇರಬೇಕು. ಇದು ಹೊರಗಡೆ ಇನ್ನೇನು ಹೈವೇನ ಏನೋ ನನಗೂ ಗೊತ್ತಿಲ್ಲ, ಅದ್ರ ಪಕ್ಕನೇ ಇದೆ. ಹಾಗೆ ಬೈಟು ಕಾಫಿ ತೊಗೊಂಡು ಅದರಲ್ಲಿ ಬೈಟು ಕಾಫಿ ಕೊಡೋದಿಲ್ಲ ಅಂತೆ ಪಾಪ ಅವ್ರು ಹೇಳಿದ್ರು. ಆಮೇಲೆ ನಮ್ಮನೆಯವ್ರು ಅವ್ರ ಹತ್ರ ಎಲ್ಲ ಚೆನ್ನಾಗಿ ಮಾತಾಡಿದ್ದಕ್ಕೆ ಅವ್ರು ಸ್ವಲ್ಪ ಹತ್ಲಾಗಿತ್ಲಾಗ ನೋಡಿ ಇಬ್ಬರಿಗೂ ಕಾಫಿನ ಕೊಟ್ಟರು, 2 ಮಾಡಿ ಕೊಟ್ಟರು. ಅಂದರೆ 1 ಗ್ಲಾಸ್ 2 ಕೊಡ್ತೀನಿ, ನೀವು ಬೇಕಾದರೆ ಮಾಡ್ಕೊಳ್ಳಿ ಅಂದರೆ ಅದೊಂಥರ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನೀವೇ ಮಾಡಿಕೊಡಿ ಅಂತೇಳಿ ನಮ್ಮ ಮನೆಯವರು ಅಲ್ಲೇ ಮಾಡಿಸ್ಕೊಂಡ್ವಿ. ಹಾಗೆಯೇ ಮತ್ತೆ ನಮ್ಮ ಜರ್ನಿ ಶುರುವಾಯಿತು. ಹೋಗೋದೇ ಒಂದು ರಗಳೆ ಅನಿಸುತ್ತೆ, ಎಷ್ಟೊಂದು ಟೈಮ್ ಹೋಗುತ್ತೆ. ಹಾಗೆಯೇ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಸ್ವಲ್ಪ ದೂರ ಬಂದ ತಕ್ಷಣ ಇಲ್ಲಿ ಎತ್ತಿನ ವ್ಯಾಪಾರ ನಡೀತಾ ಇತ್ತು. ತುಂಬ ದೊಡ್ಡ ಸಂತೆ ಏನಲ್ಲ ಇದು. ಆಮೇಲೆ ಕುರಿಗಳು ಕೂಡ ಸ್ವಲ್ಪ ಇಟ್ಕೊಂಡಿದ್ರು. ನಾನು ವಿಡಿಯೋ ಮಾಡೋದಕ್ಕಿಂತ ಮುಂಚೆನೇ ನನಗೆ ಒಂದು 3-4 ಜೊತೆ ಎತ್ತು ಕಣ್ತು. ಎತ್ತಿನ ರೇಟೆಲ್ಲ ಕೇಳಿದ್ರೆ ನೀವು ಹವು ಹಾರ್ತೀರ ಅನಿಸುತ್ತೆ. 60,000 70,000 ಎಲ್ಲ ಇರುತ್ತಂತೆ. ಇವಾಗೆಲ್ಲ ಎಲ್ಲಿ ಯಾರ ಮನೆಗಳಲ್ಲೂ ಎತ್ತುಗಳೇ ಇಲ್ಲ, ಟ್ಯಾಕ್ಟ್ರ್ ಟಿಲ್ಲರು ಬಂದು ಅವೆಲ್ಲ ಮೂಲೆ ಗುಂಪಾಗ್ಬಿಟ್ಟಿದೆ. ದಾಟಿದ್ವಿ, ಅಲ್ಲಿ ಇವರು ದನಿನ ವ್ಯಾಪಾರ ನಡೆಯುತ್ತೆ ಅಂತ ತೋರಿಸಿದ್ರು ನನಗೆ. ಅದಕ್ಕೆ ದನ ಎಲ್ಲದೂ ಇತ್ತಪ್ಪ, ಕುರಿ ಅದೆಲ್ಲದೂ ಇತ್ತು. ಏನೇನು ವ್ಯಾಪಾರ ನಡೀತಿತ್ತೋ ಗೊತ್ತಿಲ್ಲ. ಥಂಡಿ ಆಗಿದೆ. ನನಗೆ ನೆನ್ನೆ ಬಟ್ಟೆ ತೆಗೆದ್ನ, ಹಳೆ ಬಟ್ಟೆ. ಶೇಂಗಾ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಒಂದು ಶೇಂಗಾ ಹಂಗೆ ತಿನ್ನಕ್ಕೆ ತಗೋದಿತ್ತಂತ, ಬೇಯಿಸಿದಿರಲ್ಲ ಹಸಿ ಶೇಂಗಾ ಅಂತ ನಿಲ್ಸಿದ್ರೆ. ನಮ್ಮನೆಯವ್ರು ಬರೀ ಹಿಂಗೆ ಮಾಡ್ತಿದ್ದಾರೆ ಇವತ್ತು. ಒಂಥರ ರೋಡೇ ಸಾಕ್ತಿಲ್ಲ. ನಾನು ಇನ್ನೂ ಹೇಳಿದ್ದವರಿಗೆ ತುಂಬ ಬೇಗ ಹೋಗೋದು ಬೇಡ, ಆರಾಮಾಗಿ ನಿಧಾನಕ್ಕೆ ಹೋಗೋಣ ಅಂತ. ಇವತ್ತು ಕಾರೇ ಓಡಿಸ್ತಿಲ್ಲ, ಆರಾಮಾಗಿ ಹೋಗ್ತಾ ಇದ್ದೀವಿ. ಟೈಮ್ ಬಂದು ಇಲ್ಲೇ 9 ಗಂಟೆ ಆಯಿತು. ನಮಗೆ ಈ ರೋಡ್ ಕೂಡ ಒಂಥರ ಇಷ್ಟ ಆಗ್ತಾ ಇಲ್ಲ. ಆ ಹೈವೇ ಇರೋದಕ್ಕೆ ಇವರು ಬೇರೆ ಒಂದೇ ಥರ ಅನಿಸುತ್ತೆ. ಸ್ವಲ್ಪ ದೂರ ಹೈವೇ ಸಿಕ್ತಲ್ಲ, ಒಂದೇ ಥರ ಅನಿಸುತ್ತೆ, ಒಂಥರ ಬದಲಾವಣೆನೇ ಇಲ್ಲ ಅಂತ. ನಮಗೆ ಆಗುಂಬೆ ನಮ್ಮೂರು ರೋಡೇ ಚೆನ್ನಾಗಿ, ಈ ರೋಡ್ ಯಾಕೋ ನಂಗೆ ಗೊತ್ತಿಲ್ಲ, ಒಂಥರ ಬೋರ್ ಥರ ಅನ್ನಿಸ್ತಾ ಇದೆ. ನಿನ್ನೆ ಸಂಜೆ ಬಟ್ಟೆ ಎಲ್ಲ ತೆಗೆದ್ನ ಐರನ್ನಿಗೆ. ನನಗೆ ಅದು ನನ್ನ ಮುಗ್ಗಿದ್ದು ವಾಸನೆ ಬಂತು ಅಲ್ಲಿ. ಅದಕ್ಕೆ ಥಂಡಿ ಆಗಿತ್ತು. ನಾನೇನು ಮಾಡಿದೆ, ಥಂಡಿ ಮಾತ್ರೆ ಹೊಡೆದೆ, ಮಂಚದ ಮೇಲೆ ಇಟ್ಕೊಂಡಿದ್ದೀನಿ, ತಿಂದಿದ್ದೀನಿ ಅಂತ. ನನಗೆ ಐರನ್ನೆಲ್ಲ ಮಾಡಬೇಕಿದ್ರೆ ತಿಂದ್ಬಿಟ್ಟಿದ್ದೀನಿ ಅಂತ. ನನಗೆ ಥಂಡಿ ಕಡಿಮೆ ಆಯ್ತು. ಅದು ಮನಸ್ಸಿಗೆ ಹಂಗೆ ಅನ್ಕೊಂಡಿದ್ದಲ್ಲ, ಹಾಗಾಗಿ ಆಮೇಲೆ ರಾತ್ರಿ ಮಲಗಕ್ಕೆ ಬರ್ತೀನಿ, ಥಂಡಿ ಮಾತ್ರೆ ಅಲ್ಲೇ ಇದೆ, ಅದ್ರ ನಂಗೆ ಥಂಡಿ ಕಮ್ಮಿ ಆಗಿದೆ. ಅದು ಹೆಂಗಂತ ನನಗೂ ಗೊತ್ತಿಲ್ಲ. ಈಗ ಬೆಳಗ್ಗೆ ಬೇಗ ಎದ್ದಿದ್ದೀನಲ್ಲ, ನಂಗೆ ನಿದ್ದೆ ಅಂದರೆ ನಿದ್ದೆ ಎಳಿತಾ ಇದೆ. ನಂಗೆ 3 ಗಂಟೆಗೆ ಹೇಳೋದಂತ ಅಲಾರಾಮ್ ಇಟ್ಟಿದ್ದೀನಿ, 1:45 ಎದ್ದಿದ್ದೀನಿ. ಯಾಕೋ ಅಲಾರಾಮ್ ಹೊಡೆದಿಲ್ಲ, ನಂಗೆ ಡೌಟು. ನನಗೆ ಅಲಾರಾಮ್ ಎಲ್ಲ ಇಡಕ್ಕೆ ಬರೋದಿಲ್ಲ ಆಗಿತ್ತು. ಬರ್ದೇ ಏನಲ್ಲ, ಮಕ್ಳ ಹತ್ರ ಇಡ್ಸ್ಕೊಂಡು ಎಲ್ಲಿ ಅಲಾರಾಮ್ ಇಡಬೇಕು ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ಕೊನೆಗೆ ಇಟ್ಟೆ, ಹೊಡಿತು ಕೂಡ ಅಲಾರಾಮ್ 3 ಗಂಟೆಗೆ. ನನಗೆ 1:15 ಎದ್ದು ಮಲಗಿದೆ ಅಲ್ಲ, 1:45. ಆಮೇಲೆ ಚೆನ್ನಾಗಿ ನಿದ್ದೆ ಬಂದಿದೆ. ಆಮೇಲೆ 3 ಗಂಟೆ 5 ನಿಮಿಷಕ್ಕೆ ಎದ್ದು ಆಮೇಲೆ ಕೆಳಗೆ ಬಂದೆ. ಯಾಕೋ ಗೊತ್ತಿಲ್ಲ, ನಿದ್ದೆ ಅಂದರೆ ನಿದ್ದೆ ಬಂದಂಗೆ ಆಗ್ತಾ ಇದೆ. ಅವರು ಅಷ್ಟೇ ಓಡಿಸ್ತಾನೆ ಇಲ್ಲ ಕಾರು. ಇಲ್ಲಾಂದ್ರೆ ನಮ್ಮನೆಯವರು ಫಾಸ್ಟಾಗಿ ಹೋಗೋದು. ಇವತ್ತು ಯಾಕೋ ಅವರು ನಿಧಾನ ಕೊಡಿಸ್ತಿದ್ದಾರೆ, ರೋಡೇ ಸಾಕ್ತಾ ಇಲ್ಲ. ನಾವು ಇಲ್ಲಿಂದ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. KR ಪೇಟೆಯಿಂದ ಭೂವರಹ ದೇವಸ್ಥಾನ ಇದೆ. ಸುಮ್ಮನೆ ನಾನು ಈಗ ಇದ್ರಲ್ಲಿ ನೋಡಿದ್ನಲ್ಲ, ಹಿಂಗೆ ಹೋಗ್ತೀವಲ್ಲ, ಹೋಗೋಣ ಅಂತ. ಎಲ್ಲಿ? ಶಿವಮೊಗ್ಗದಲ್ಲಿ ಒಂದು ಯಾವುದೋ ಒಂದು ಸರ್ಕಲ್ ಇದೆ ಅಂತ ಅವಾಗಿಂದ ನೆನಪು ಮಾಡ್ಕೊತಾನೆ ಇದ್ದಾರೆ. ಅದು ನೆನಪಾಗ್ತದೆ, ಈಗ ನೆನಪಾಗಿದೆ, ಹೇಳ್ತಾ ಇದ್ದಾರೆ. ಶಿವಮೂರ್ತಿ ಸರ್ಕಲ್. ಎತ್ತಿನ ವ್ಯಾಪಾರ ಆಗಿ ಒಂದು ಜೋಡಿ ಎತ್ತು ಕೂಡ ಹೋಗ್ತಾ ಇದ್ದಾವೆ. ಇವಾಗೆಲ್ಲ ಇದೆಲ್ಲ ನೋಡೋದು ಅಪರೂಪ ಅಲ್ಲ. ನಮ್ಮೂರಲ್ಲೆಲ್ಲ ಎತ್ತುಗಳು ಈಗ ಇಲ್ಲೇ ಇಲ್ಲ. ಅವಾಗೆಲ್ಲ ದೀಪಾವಳಿ ಟೈಮಲ್ಲಿ ಯಾರ್ಯಾರ ಮನೇಲಿ ಎಷ್ಟು ಎತ್ತಿದ್ದಾವೆ ಅಂತ ಗೊತ್ತಾಗ್ತಾ ಇತ್ತು. ನೋಡಿ ಎಷ್ಟು ಹೋಗ್ತಾ ಇದ್ದಾವೆ. ಇದು ಎತ್ತಲ್ಲ, ಆಕಳು ಹೋಗ್ತಾ ಇದ್ದು. ಮುಂಜೆ ಹೋಗಿದ್ದು ಎತ್ತು ಹೋಗಿದ್ದು. ಯಾಕೋ ಗೊತ್ತಿಲ್ಲ, ಬೇಜಾರು ಥರ ಅನಿಸ್ತದೆ ನನಗೆ. ಈ ರೋಡ್ ಯಾಕೋ ಅಷ್ಟು ಇಷ್ಟನೇ ಆಗ್ತಿಲ್ಲ. ನಿದ್ದೆ ಬೇರೆ ಬರ್ತಾ ಇದೆ. ನಾನು ನಿದ್ದೆ ಮಾಡಿದ್ರೆ ಮತ್ತೆ ಇವರೊಬ್ಬರೇ ಆಗ್ತಾರೆ. ಹಾಗಾಗಿ ನಿದ್ದೆನೂ ಮಾಡೋ ಹಾಗಿಲ್ಲ, ಏನೂ ಇಲ್ಲ. ಅದೇ ನೀರಾರು ಕುಡಿತೀನಿ ಅಂತ ಇಳಿದ್ರು ಅವರು. ನನಗೂ ಏನಾದ್ರು ಕುಡಿಯೋಣ ಅಂತ ಅನ್ನಿಸ್ತಾ ಇದೆ. ಬಿಸಿ ಬಿಸಿಯಾಗಿ ಕಾಫಿನೂ ಇಲ್ಲ, ಏನೂ ಇಲ್ಲ. ನೋಡೋಣ. ಬೇಗ ಬೇಗ ಹೋದರೆ ರೋಡ್ ಸಾಗುತ್ತೆ. ಇವರು ನಿಧಾನ ಮಾಡ್ತಾರೆ. ಎಲ್ಲಿ ಬೇಕಲ್ಲಿಗೆ ಒಂದು 10 ಸಲ ನಿಲ್ಲಿಸಿದ್ರು. ನಂಗೆ ತಲೆ ಕೆಟ್ಟಂಗೆ ಆಗ್ತಾ ಇದೆ. ಬೇಗ ಹೋಗೋಣ ಅಂತ. ಚಿನ್ನಿ ಇನ್ನೂ ಅಲ್ಲೇ ಇದ್ದೀರಾ ಅಂತ ಫೋನು. ಅವಳದು ಫೀಸ್ ಕಟ್ಟೋದು ಇವತ್ತಾಗುತ್ತೋ ನಾಳೆ ಆಗುತ್ತೋ ಗೊತ್ತಿಲ್ಲ. ಬೇಗ ಹೋದರೆ ಇವತ್ತೇ ಕಟ್ತೀವಿ. 4 ಗಂಟೆ ಒಳಗೆ ಅಷ್ಟರೊಳಗೆ ಹೋಗ್ತೀವಿ ನಾವು. ನಾವೇನು ಅಲ್ಲೇ ಹೋಗಿ ಕಟ್ಟಬೇಕು ಅಂತ ಏನಿಲ್ಲ. ಆನ್ಲೈನಲ್ಲಿ ಕೂಡ ಮಾಡ್ಬೋದಿತ್ತು. ಅಂದರೆ ಗೂಗಲ್ ಪೇ, ಫೋನ್ಪೇ ಇಲ್ಲ, ಬ್ಯಾಂಕಿಂದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ರು. ಅದರಿಂದ ಅದಕ್ಕೆ ಮಾಡ್ಬೋದಿತ್ತು. ಆದರೆ ನಾವು ಹೋಗದೆ ತುಂಬ ದಿನ ಆಗಿತ್ತಲ್ಲ, ಹಾಗಾಗಿ ಮಗಳನ್ನು ನೋಡ್ದಂಗಾಯ್ತು, ಮೈಸೂರು ನೋಡ್ದಂಗಾಯ್ತು ಅಂತ ಹೋಗ್ತಾ ಇದ್ದೀವಿ ಅಲ್ಲ ರೀ. ಅದಕ್ಕೇನೆ ತುಂಬಾ ದಿನದಿಂದ ಹೋಗ್ಬೇಕು ಅನ್ಕೊಂತ ಇದ್ವಿ, ಹೋಗಕ್ಕೆ ಆಗ್ತಿರ್ಲಿಲ್ಲ. ಬನ್ನಿ ಈಗ ಹೊರಡೋದು. ಎಂತ ಕುಡಿಯಲ್ಲ ಬೇಡ ಏನೋ
ಏನೂ ಇಲ್ಲ, ಜ್ಯೂಸು ಆ ಥರದ್ದು ಏನಾದ್ರು ಕುಡಿಯೋಣ ಅಂದ್ರೆ ಎಂಥದ್ದು ಇಲ್ಲ. ಅಂದ್ರೆ ಬೆಳಗ್ಗೆ ಅಲ್ಲ, ಏನು ಜಸ್ಟ್ 9 ಗಂಟೆ ಅಷ್ಟೇನೆ. ಹಂಗಾಗಿ ಏನೋ ಹೋಟೆಲ್ಗಳು ಮಾತ್ರ ಇದಾವೆ ಓಪನ್. ನಂಗೆ ಕಬ್ಬಿನಾಲ್ ಕುಡಿಯೋಣ ಬರೀ 40-50 ರೂಪಾಯಿ ಹೇಳ್ತಾರೆ ಎಳ್ನೀರಿಗೆ. ನಾವೇ ಎಳ್ನೀರು ಬೆಳ್ಕೊಂಡು 50 ರೂಪಾಯಿ ಕೊಡಕ್ಕೆ ನಂಗೆ ಹೊಟ್ಟೆ ಎಲ್ಲ ಉರಿತು ಗೊತ್ತಾ. ನಾನು ಅದಕ್ಕೆ ಹೋದಲ್ಲೆಲ್ಲ ಎಳ್ನೀರು ಕುಡಿಯೋದಿಲ್ಲ ನಾನು. ನಾವೇ ಬೆಳಿತೀವಿ ಬೇಕಾದಷ್ಟು, ಅದಕ್ಕೆ ನಾವು ಬೆಳೆದಿದ್ದು ಖರ್ಚು ದುಡ್ಡು ಕೊಡ್ಬೇಕಾ ಅಂತ ಅನಿಸುತ್ತೆ. ನೀವು ಕುಡೀರಿ, ನಾನು ಕಬ್ಬಿನಾಲ್ ಅಲ್ಲೇನಾದ್ರು ಕುಡಿತೀನಿ. ನಾವು ಕಬ್ಬು ಬೆಳೆಯಲ್ಲ, ಹಾಗಾಗಿ ನಮಗೆ ಕಬ್ಬಿನಾಲ್ ಚೀಪ್ ಅನ್ಸುತ್ತೆ. ನೀವು ಕುಡಿತೀರಪ್ಪ, ನಿಮಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ, ನಮಗೆ ದುಡ್ಡಿನ ಬೆಲೆ ಗೊತ್ತು, ಅದಕ್ಕೆ ಕುಡಿಯಲ್ಲ ನಾವು. ನಾನು ಕಬ್ಬಿನ ಹಾಲು ಕುಡಿತೀನಿ. ಇಲ್ಲಿ ಸಿಗುತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಹೋದಂಗೆ ಕಬ್ಬಿನ ಹಾಲು. ತಲೆನೋವು ಕಬ್ಬಿನ ಹಾಲು ಸಿಕ್ತು. ಆದರೆ ನಮ್ಮ ಕಡೆ ಅಷ್ಟು ಕಬ್ಬಿನ ಹಾಲು ಒಂಥರ ರುಚಿ ಇಲ್ಲ. ಈ ಕಡೆದು ಒಂದು ಸ್ವಲ್ಪ ಉಪ್ಪು, ಆಮೇಲೆ ಅಷ್ಟು ನಮ್ಮಷ್ಟು ಸ್ವೀಟ್ ಇರೋದಿಲ್ಲ. ಎಂತ ಎತ್ಕೊಂಡು ಸ್ವೀಟ್ ಇರೋದಿಲ್ಲ. ನನಗೆ ಥಂಡಿ ಜಾಸ್ತಿ ಆಗಿಬಿಡ್ತು, ಹಾಗಾಗಿ ಥಂಡಿ ಮಾತ್ರೇನೂ ಇದ್ರ ಜೊತೆಗೆ ತಿಂದು ಈಗ ಕಬ್ಬಿನ ಹಾಲು ಕುಡಿತಾ ಇದ್ದೀನಿ. ಈ ಕಡೆ ಸಕ್ಕರೆ ಫ್ಯಾಕ್ಟ್ರಿನೂ ಜಾಸ್ತಿ ಅಲ್ಲ, ಈ ಕಡೆ ಕಬ್ಬು ಜಾಸ್ತಿ ಬೆಳೀತಾರೆ ಅನ್ಸುತ್ತೆ. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಮತ್ತು ಸುಳ್ಳಾಗಿ ಎಲ್ಲರೂ ತಪ್ಪಾಗಿರ್ಬೋದು. ಬೆಳೀತಾರಲ್ಲ, ಮಂಡ್ಯ ಕಡೆ ಜಾಸ್ತಿ ಅಲ್ಲ. ಮಂಡ್ಯ ಇದೆಲ್ಲ ಇದೇನಾ? ಕಬ್ಬಿನ ಹಾಲು ಕುಡಿತೀನಿ ಈಗ. ನಂಗೆ ಅಷ್ಟು ರುಚಿ ಅಂತ ಅನಿಸ್ತಿಲ್ಲ ಅಲ್ಲ ರೀ, ಚಪ್ಪೆ ಚಪ್ಪೆ ಅನಿಸುತ್ತೆ. ಒಂಥರ ಉಪ್ಪು ಜಾಸ್ತಿ ಇದೆ. ನೆಲ್ವರಿ ಅಂತಾರೆ ಗೊತ್ತಾ, ನೆಲ್ವರಿ ಮೇಲೆ ಹೋಗುತ್ತೆ. ಆಮೇಲೆ ಸೌಳು ಥರ ಅನಿಸುತ್ತೆ. ನಮ್ಮ ಕಡೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿದು ಬಿಳಿ ಕಬ್ಬು, ನಮ್ಮದು ಕೆಂಪು ಕಬ್ಬು ಅಲ್ಲ. ಚೆನ್ನಾಗಿಲ್ಲ ಇದು, ಒಂಥರ ನಂಗೆ ಇಷ್ಟ ಆಗಲಿಲ್ಲ. ಏನು ಮಾಡೋದು, ಆದರೆ ಅವರು ಶುಂಠಿ ಗಿಂಟಿ ಏನೂ ಹಾಕಿಲ್ಲ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವರೇ ಹೋಗಿದ್ರು ಮಾಡಿಸ್ಕೊಬಂದು, ನಾನು ಇಳಿಲಿಲ್ಲಪ್ಪ ಕಾರ್ನ. ನಿದ್ದೆ ಮಾಡ್ಬೇಕು ನಾನು. ನಾನೊಬ್ಬ ನಿದ್ದೆ ಮಾಡಿದ್ರೆ ಇವರೇ ಓಡಿಸೋದು ಇದಾಗುತ್ತೆ ಅಂತ ನಾನು ನೀನು ಕೂಗುರ್ತಾ ಇದ್ದೀನಿ. ಅಷ್ಟು ಕಬ್ಬಿನ ಕೊಡ್ಕೊತೀನಿ. ಗುಡ್ ನ್ಯೂಸ್ ಏನು ಗೊತ್ತಾ, ಮೈಸೂರಿಗೆ ಹೋಗ್ಬೇಕಿದ್ರೆ ಹಂಪ್ಗಳನ್ನ ತೆಗ್ದಿದ್ದಾರೆ ಅಂದರೆ ಎಲ್ಲ ಕೆರ್ಚಿ ತೆಗ್ದಿದ್ದಾರಲ್ಲ. ನಾವು ಪದೇ ಹೇಳ್ತಾ ಇದ್ವಿ ಎಲ್ಲಾರ ಹತ್ರನು, ಅಯ್ಯೋ ಮೈಸೂರಿಗೆ ಹೋಗ್ಬೇಕಂದ್ರೆ ಹಂಪ್ ದಾಟ್ಕೊಂಡು ಹೋಗೋತ್ತಿಗೆ ಸಾಕದಂಗೆ ಆಗುತ್ತೆ. ಚಿನ್ನಿ ಎಷ್ಟೊಂದು ಸಲ ಕರಿಯೋಳು. ಹೋದ್ಸಲನೂ ಅಷ್ಟೇ ಇದ್ರಲ್ಲಿ ಕರೆದಿದ್ಲು, ದಸರಾ ಟೈಮಲ್ಲಿ ಬನ್ನಿ ಅಂತ ಹೇಳಿ. ಅಮ್ಮ ತಾಯಿ, ನಿಮ್ಮ ಮೈಸೂರಿಗೆ ಬರ್ಬೇಕಿದ್ರೆ ಹಂಪ್ಗಳು ನೋಡಿದ್ರೆ ನಮಗೆ ಹೆದರಿಕೆ ಆಗುತ್ತೆ, ನಾವು ಬರಲ್ಲ ಅಂತ. ನೋಡಿ ಎಲ್ಲ ಕಡೆನೂ ಅಷ್ಟೇ. ಇಲ್ಲೂ ಹಂಪ್ ಇತ್ತು, ಅದನ್ನು ಫುಲ್ ತೆಗ್ದುಬಿಟ್ಟಿದ್ದಾರೆ. ಅಂದರೆ ರೋಡ್ ಹಾಕಿಲ್ಲ, ಅಂದರೆ ಏನು ಹಂಪನ್ನ ತೆಗ್ದಿದ್ದಾರೆ, ಆದರೆ ರೋಡ್ ಹಾಗೆ ಖಾಲಿ ಬಿಟ್ಟಿದ್ದಾರೆ. ಅದೆಲ್ಲ ಹೇಳಿ ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ. ರೋಡು ಲೇ ಮಾಡಿಲ್ಲ, ಮಾಡ್ತಾರೆ ಆ ಥರ ಹಂಪನ್ನ ತೆಗ್ದಿದ್ದಾರೆ. ಅದೊಂದು ಖುಷಿ ನೋಡಿ. ಯಾರಾದ್ರೂ ಮೈಸೂರು ಈ ತರ ಹಂಪಿಗೆ ಹೆದರಿ ಹೋಗದೆ ಇದ್ರೆ ಹೋಗಿ. ಯಾಕಂದ್ರೆ ಈ ಮಾತು ಯಾಕೆ ಹೇಳ್ತೀರಿ ಅಂದ್ರೆ, ನಮ್ಮ ಚಿಕ್ಕಪ್ಪನೂ ಅದನ್ನೇ ಹೇಳ್ತಾ ಇದ್ದ. ನನ್ನ ಇವಳು ತಂಗಿನ ಸಾಕ್ಷಿ ಅಲ್ಲಿ ಓದ್ತಾ ಇರ್ಬೇಕಿದ್ರೆ, ಅಯ್ಯಪ್ಪ ಹಂಪ್ ದಾಟ್ಕೊಂಡು ಮೈಸೂರಿಗೆ ಹೋಗೋತ್ತಿಗೆ ಸಾಕಾಗಿ ಹೋಗೋದು ಅಂತ ಹೇಳಿದ. ಈ ಸಲ ಊರಿಗೆ ಹೋದ್ರೆ ಚಿಕ್ಕಪ್ಪಂಗೂ ಹೇಳ್ಬೇಕು, ಎಲ್ಲ ಹಂಪು ತೆಗ್ದಿದ್ದಾರೆ, ಬೇಕಿದ್ರೆ ಹೋಗಿ ಈಗ ಮೈಸೂರಿಗೆ. ಇವತ್ತು ನನಗನ್ಸಿದ್ದು ಏನಂದರೆ, ನಾವು ಇದೇ ಥರ ಮೈಸೂರಿಗೆ ಹೋದರೆ ಇವತ್ತು ಮೈಸೂರು ತಲುಪೋದೇ ಡೌಟು ಅನಿಸುತ್ತೆ ನನಗೆ. ಅಲ್ಲಿ ನಿಲ್ಲಿಸಿ ನಿಧಾನಕ್ಕೆ ಹೋಗ್ತಾ ಇದ್ದರು. ಹಾಗೆ ನಾನು ಒಂದು ಅಜ್ಜಿ ಸೌತೆಕಾಯಿ ಮಾರ್ತಾಯಿದ್ರು, ಹಾಗೆ ಸೌತೆಕಾಯಿ ತೊಗೊಂಡು ಬಂದರು. ತುಂಬಾ ಚೆನ್ನಾಗಿತ್ತು. ಅಜ್ಜಿ ಹೇಳಿದ್ರಂತೆ ಅವ್ರ ಹತ್ರ ಒಂದು 10-15 ಸೌತೆಕಾಯಿ ಇತ್ತಂತೆ. ಒಂದು 100 ರೂಪಾಯಿ ಕೊಟ್ಟು ಒಯ್ಯಿರಿ ಬೇಕಿದ್ರೆ ಅಂತ ಹೇಳಿದ್ರಂತೆ. ಇಲ್ಲ, ನಾವು ಹಿಂಗೆ ಮೈಸೂರಿಗೆ ಹೋಗ್ತಾ ಇದ್ದೀವಿ, ವಾಪಸ್ ಬರಬೇಕಿದ್ರೆ ನೋಡೋಣ ಅಂತ ಅಂದ್ರಂತೆ. ನಾನು ಅಂದೆ, ನಮ್ಮ ಮನೇಲೇ ಬೇಕಾದಷ್ಟು ಬಿಟ್ಟಿದೆ, ಮತ್ತೆ ಯಾಕೆ ಅಂದೆ. ಆದರೆ ತುಂಬಾ ಚೆನ್ನಾಗಿತ್ತು ಗೊತ್ತಾ, ಎಷ್ಟು ನೀರಿನ ಅಂಶ ಇತ್ತು ಅದರಲ್ಲಿ. ಇದಲ್ದೇ ಮತ್ತೆ ಅವರು 2 ಸೌತೆಕಾಯಿ ಜಾಸ್ತಿ ತೊಗೊಂಡು ಬಂದರು. ಹಾಗೆ ಈಗ ಮತ್ತೆ ನಮ್ಮದು ಮೈಸೂರು ಕಡೆ ಪಯಣ ಶುರುವಾಯಿತು. ನಾವು ಮೈಸೂರಿಗೆ ಹೋಗೋದಕ್ಕಿಂತ ಮುಂಚೆನೇ KR ಪೇಟೆಯಿಂದ ಹತ್ತಿರ ಆಗುತ್ತೆ ಭೂವರಾಹ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ನಾನು ಹಾಗೆ ನೋಡಿದ್ದು ಅಷ್ಟೇ. ಇನ್ಸ್ಟಾದ್ರಲ್ಲಿ ಹಾಗೆ ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ. ನಾವು ಹಾಗೆ ಗೂಗಲಲ್ಲಿ ಹಾಕ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿ ನೋಡ್ಬೋದು, ಎಲ್ಲಿ ನೋಡಿದ್ರು ನೀರು. ಆಮೇಲೆ ಅಲ್ಲಿ ಕೇಳಿದ್ವಿ, ಇದು ಕಾವೇರಿ ನೀರು ಅಂತ ಹೇಳಿದ್ರು. ನನಗೆ ಅದು ನೋಡಿ ಎಷ್ಟು ಖುಷಿ ಅನ್ನಿಸ್ತಾ ಇತ್ತು ಅಂದರೆ, ಮತ್ತು ಎಷ್ಟು ಥರದ ಬೆಳೆ ಬೆಳೀತಾ ಇದ್ರು. ತುಂಬ ಹೂವು ಬೆಳೀತಾ ಇದ್ರು ಅಲ್ಲಿ, ಅಂದರೆ ಚೆಂಡು ಹೂವು, ಆಮೇಲೆ ಸೇವಂತಿಗೆ ಹೂವು. ಎಲ್ಲಿ ನೋಡಿದ್ರು ಸೇವಂತಿಗೆ ಹೂವು, ಆಮೇಲೆ ಕಬ್ಬು. ಆದರೆ ನಮ್ಮ ಕಡೆ ಕಬ್ಬು ಕಟಾವು ಆಗೋದು ಇನ್ನೂ ಲೇಟು. ಅಲ್ಲಿ ಇವಾಗಲೇ ಕಬ್ಬು ಕಟಾವು ಮಾಡಿ ಒಯ್ತಾ ಇದ್ರು. ಕಲ್ಲಳ್ಳಿ ಎಂಥ ದೇವಸ್ಥಾನ ಅಂದಲ್ಲ, ಭೂವರಾಹ ದೇವಸ್ಥಾನ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಇಲ್ಲಿಗೆ ಬರಬಹುದು. ನಾನು ಹೀಗೆ ಯಾವುದೋ ವಿಡಿಯೋ ನೋಡಿದ್ದೆ, ಹಾಗಾಗಿ ನಾವು ಹೆಂಗಿದ್ರು ಮೈಸೂರಿಗೆ ಬರ್ತೀವಲ್ವಾ, ನೋಡ್ಕೊಂಡು ಹೋಗೋಣ, ಹಳೆಯ ದೇವಸ್ಥಾನ ಬೇರೆ ಅಂತ ನಾನು ನೋಡಿದ್ದು. ಆಮೇಲೆ ಒಂದ್ಸಲ ಬಂದು ಹೋಗೋಣ ಅಂತ ಬರ್ತಾ ಇದೀವಿ ನಾವು ಕೂಡ. ನೋಡೋಣ, ಒಂದು ಹರಕೆ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಅದೇನಾದರೂ ಆಯಿತು ಅಂದರೆ ನಿಮಗೂ ಕೂಡ ನಾನು ಅದನ್ನು ಇದು ಮಾಡ್ತೀನಿ ಅಲ್ಲ ರೀ. ಅದಕ್ಕಿಂತ ಮುಂಚೆ ಏನು ಹೇಳಬಾರ್ದಲ್ವಾ. ಇನ್ನು ಹತ್ರನೇ ಬಂತು, 2.5 ಕಿಲೋಮೀಟ್ರು. KR ಪೇಟೆಯಿಂದ 19 ಕಿಲೋಮೀಟ್ರ್ ಆಗುತ್ತೆ. KR ಪೇಟೆಯಿಂದ ಸ್ಟ್ರೈಟ್ ಮೈಸೂರಿಗೆ ಹೋಗಬೇಕು. ಇದು ಲೆಫ್ಟಿಗೆ
ರೈಟಿಗೆ ಹೋಗ್ಬೇಕಲ್ಲ, KR ಪೇಟೆಯಿಂದ ರೈಟಿಗೆ ಸರ್ಕಲ್ ಬರುತ್ತೆ, ಅಲ್ಲಿ ರೈಟಿಗೆ ಹೋಗ್ಬೇಕು. ಯಾರು ಕೇಳಿದ್ರು ಹೇಳ್ತಾರೆ. ಅದು ಎಲ್ಲದಕ್ಕಿಂತ ಬೆಸ್ಟ್ ಏನಂದ್ರೆ ಗೂಗಲಲ್ಲಿ ನೀವು ಹಾಕೊಂಡು ಬಂದರೆ ಆರಾಮಾಗಿ ಹೋಗ್ಬೋದು ಇಲ್ಲಿ ರೈಟಿಗೆ. ನಾವೀಗ ಹತ್ರನೇ ಇದ್ದೀವಿ, ಎಷ್ಟು 2 ಕಿಲೋಮೀಟ್ರ್ ದೂರದಲ್ಲಿ ಇದ್ದೀವಿ. ಬನ್ನಿ, ನಿಮಗೆ ಆ ದೇವ್ರ ದರ್ಶನ ಮಾಡಿಬಿಟ್ಟು ಈ ವ್ಲಾಗ್ನ ಹಾಗೆ ಇಲ್ಲಿಗೆ ಮುಗಿಸ್ತೀನಿ. ಇದರ ಕಂಟಿನ್ಯೂಯೇಷನ್ ವ್ಲಾಗ್ ನಾಳೆ ಬರುತ್ತೆ, ಯಾಕಂದರೆ ತುಂಬ ದೊಡ್ಡದು ಹಾಕೋದು ಬೇಡ ಅಂತ, ಎಡಿಟಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ಮತ್ತು ಇಲ್ಲೇನು ಗೊತ್ತಾ, ಬರೀ ಎಲ್ಲ ಕಡೆ ಸೇವಂತಿಗೆ ಗಿಡಗಳನ್ನ ಹಾಕಿದ್ದಾರೆ. ಮಲ್ಚಿಂಗ್ ಅಂತಾರಲ್ಲ ರೀ, ಅದು ಅಂದರೆ ಕಳೆ ಏಳಬಾರ್ದು ಅಂತೇಳಿ ಪ್ಲಾಸ್ಟಿಕ್ ಕವರ್ ಹಾಕಿ ಅದ್ರ ಕೆಳಗಡೆ ಪಾಪ ಎಲ್ಲ ದೇವರಿಗೆ ಹೂ ಮಾರ್ತಾ ಇದ್ದಾರೆ ಅನಿಸುತ್ತೆ ಇಲ್ಲಿಗೆ. ನಮಗೂ ಇದು ಫಸ್ಟ್ ಟೈಮ್ ಅಲ್ಲ ಹೋಗ್ತಾ ಇರೋದು, ಹಾಗಾಗಿ ನನಗೂ ಅದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ನಾವು ಗೂಗಲಲ್ಲಿ ನೋಡ್ತಾನೆ ಹೋದ್ವಿ, ಆದರೆ ಕರೆಕ್ಟಾಗಿ ನಮ್ಮನ್ನ ಕರ್ಕೊಂಡು ಹೋಯಿತು. ಅಲ್ಲಿ ಇನ್ನೂ ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಒಂದು 250 ಇಯರ್ಸ್ ಹಳೇದಂತೆ ದೇವಸ್ಥಾನ. ತುಂಬಾ ಚೆನ್ನಾಗಿದೆ. ಒಳಗಡೆ ಏನೂ ವಿಡಿಯೋ ಎಲ್ಲ ಫೋಟೋ ಶೂಟ್ ಮಾಡೋ ಹಾಗಿಲ್ಲಲ್ಲ, ಹಾಗಾಗಿ ಆ ಥರದ ಏನೂ ನಾನು ಮಾಡಲಿಲ್ಲ. ಇಲ್ಲಿ ಹೋದ ತಕ್ಷಣ ಫಸ್ಟ್ ನಿಮಗೆ ತುಂಬ ಜನ ಹಣ್ಣು ಕಾಯಿ ಅದೆಲ್ಲ ಮಾರೋರು ಇರ್ತಾರೆ. ಒಂದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ತಾರೆ ನಿಮಗೆ ಫಸ್ಟ್ ಟೈಮ್ ಹೋಗಿದ್ರೆ, ಅಥವಾ ನೀವೇನಾದರೂ ಹರಕೆ ಮಾಡ್ಕೊಳಕ್ಕೆ ಹೋಗ್ತೀನಿ ಅಂದರೆ. ನಾವು ಮನಸ್ಸಲ್ಲಿ ಏನೋ ಇಟ್ಕೊಂಡು ಹೋಗಿರ್ತೀವಿ, ಅಲ್ಲೇನೋ ಆಗುತ್ತೆ. ಆ ಹುಡುಗ ಕೂಡ ನಮ್ಮನ್ನು ಹಾಗೆ ಮಾಡಿ ಕರ್ಕೊಂಡು ಹೋದ. ಅವನು ಸಮ ನಮಗೆ ಬರೆ ಹಾಕ್ದ. ಆಮೇಲೆ ನಮಗೆ ಅಲ್ಲಿದೇನೂ ಐಡಿಯಾ ಇಲ್ಲ, ನಮಗೆ ಫಸ್ಟ್ ಟೈಮೆಲ್ಲ ಹೋಗಿರೋದು. ನನಗೆ ಅದ್ರ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ, ಏನೂ ಇರಲಿಲ್ಲ. ಹಾಗಾಗಿ ಇವನು ಅದ್ರ ಬಗ್ಗೆ, ದೇವಸ್ಥಾನದ ಬಗ್ಗೆ ಅದು ಇದು ಎಲ್ಲ ಹೇಳ್ತಾ ಇದ್ದ. ನನಗೆ ಒಂಥರ ಖುಷಿ ಅಂತ ಅನ್ನಿಸ್ತು. ಹಾಗಾಗಿ ಅವನು ಏನು ಹೇಳ್ತಾನೆ ಅದನ್ನೆಲ್ಲ ಕೇಳ್ತಾ ಇದ್ದೆ. ಆಮೇಲೆ ನಮ್ಮನೆಯವರು ಸ್ವಲ್ಪ ನನಗೆ ಸಮಾಧಾನ ಮಾಡಿ, ಆಮೇಲೆ ನಾವು ಅವನ ಹತ್ರ ಹಣ್ಣು ಕಾಯಿ ಹೂವು ಎಲ್ಲ ತೊಗೊಂಡ್ವಿ. ಮಡ್ಲಕ್ಕಿ ಎಲ್ಲ ಅವನೇ ಕೊಟ್ಟ. ಅವ್ನು ಏನೇನು ಕೊಡಬೇಕು ಅನ್ನೋದನ್ನೆಲ್ಲ ಸಣ್ಣ ಹುಡುಗ ಅವನು ಎಲ್ಲ ಕೊಟ್ಟ. ಅದನ್ನು ತೊಗೊಂಡು ನಾವು ಹಾಗೆ ಹೊರಟ್ವಿ. ನೀವು ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ. ಒಂದು ಸಲ ದೇವಸ್ಥಾನದ ಹತ್ರ, ಆವರಣದ ಹತ್ರ ಹೋಗಿ ಬಂದು ಅದೆಲ್ಲ ನೋಡಿ ತೊಗೊಳ್ಳಿ. ಇದು ಅದೇ ಕಾವೇರಿ ನೀರಂತ ನಿಂತಿರೋದು. ನಾನು ನಮ್ಮನೆಯವರು ಅಲ್ಲೆಲ್ಲ ಕೆರೆ ಗಿರೆ ಅಂತ ಮಾತಾಡಿದ್ವಲ್ಲ, ಅದು ಯಾವುದೂ ಅಲ್ಲ, ಇದು ಕಾವೇರಿ ನೀರಂತೆ. ನೋಡಿ ಎಷ್ಟು ಖುಷಿ ಅನ್ನಿಸ್ತಂದರೆ ಇದನ್ನ ನೋಡೋಕ್ಕೆ ಬರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನನಗೆ ಇಳಿಯೋಣ ಅನ್ನಿಸ್ತಾ ಇತ್ತು. ನಮ್ಮನೆಯವ್ರು ಬೇಡ ಅಂತ, ಗೊತ್ತಿಲ್ಲದಿರೋ ಜಾಗ ಅಲ್ಲ, ಹಾಗಾಗಿ ಏನೋ ಬೇಡ ಅಂತ ಹೇಳಿದ್ರು. ಮತ್ತು ಎಂಥ ಬಿಸಿಲಿತ್ತು ಅಂದರೆ ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ, ಆ ಥರ ಬಿಸಿಲಿತ್ತು. ಇದು ನೇರ ದೇವಸ್ಥಾನದಿಂದ ಎದುರುಗಡೆ ಎಂಟ್ರಿ ಆಗಲ್ಲ, ಈ ಥರ ಸೈಡಿಂದ ಈ ಥರ ಮಾಡಿದ್ದಾರೆ. ಅಲ್ಲೂ ಕೂಡ ಈ ಥರ ಎಲ್ಲ ಹಾಕಿದ್ದಾರೆ ಶೇಡ್ ನೆಟ್. ನೋಡಿ ಈ ಥರ ಇರೋದು ದೇವರು, ಭೂವರ ದೇವರು. ಯಾಕಂದರೆ ನಂಗೆ ಆಮೇಲೆ ನಿಮಗೆ ಅಲ್ಲಿ ಒಳಗಡೆ ತೋರ್ಸೋಕ್ಕಾಗಲ್ಲ ಹೇಗಿರುತ್ತೆ ಅನ್ನೋದನ್ನು. ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಫೋಟೋ ಅದು ಎಲ್ಲ ಸಿಗುತ್ತೆ. ಅಲ್ಲಿ ಕಾಣ್ತಾ ಇರೋದೆ ದೇವಸ್ಥಾನ. ಒಂದು ಖುಷಿ ಏನಪ್ಪ ಅಂದರೆ, ನಾವು ಹೋಗಿರೋದು ಬುಧವಾರದ ದಿನ, ಅವತ್ತು ಹುಣ್ಣಿಮೆ ಇತ್ತಂತೆ. ಅಲ್ಲೊಬ್ಬರು ಯಾರೋ ಲೋಕಲ್ ಅವರು ಬಂದಿದ್ದರು, ಅವ್ರು ಹೇಳ್ತಾ ಇದ್ರು ತುಂಬ ಒಳ್ಳೆಯ ದಿನ ಇವತ್ತು, ದೇವರಿಗೆ ಇಷ್ಟವಾಗಿರೋ ವಾರ ಇದು ಅಂತ ಹೇಳಿದ್ರು. ಬುಧವಾರ ಮತ್ತು ಶನಿವಾರ ದೇವರ ವಾರ ಅಂತೆ ಅಲ್ಲಿದು. ನನಗೆ ನಿಜವಾಗ್ಲೂ ಅದೇನೂ ಐಡಿಯಾ ಇರಲಿಲ್ಲ. ನಾನು ನಮ್ಮನೆಯವರು ಸುಮ್ಮನೆ ಹೋಗಿದ್ದು ಅಷ್ಟೇ. ಅದು ನನ್ನ ಒತ್ತಾಯಕ್ಕೆ ಅವರು ಕರ್ಕೊಂಡು ಹೋಗಿದ್ದು. ಹೆಂಗಿದ್ರು ಬಂದಿದ್ದೀವಲ್ಲ, ನೋಡ್ಕೊಂಬಂದುಬಿಡೋಣ ದೇವಸ್ಥಾನ ಹಳೆಯದು ಅಂತ ಹೇಳಿ. ಮತ್ತು ನಾವು ಈ ಸಲ ಮೈಸೂರು ಪೂರ್ತಿ ಹೊರಗಡೆನೇ ಸುತ್ತಾಡೋಣ ಅನ್ನೋದೊಂದು ಐಡಿಯಾ ಮಾಡಿಕೊಂಡು ಹೋದ್ವಿ. ಹಾಗೆಯೇ ಅಲ್ಲಿ ನಿಮಗೆ ಮನೆ ಕಟ್ಟೋರಿಗೆ ಜಮೀನಿಂದು ಏನಾದರೂ ವ್ಯಾಜ್ಯ ಅದು ಇದು ಇದ್ದರೆ ಎಲ್ಲ ಅಲ್ಲಿ ಹರಕೆ ಮಾಡಿಕೊಂಡ್ರೆ ನೆರವೇರುತ್ತೆ ಅಂತ ನೋಡ್ಬೋದು. ಇಟ್ಟಿಗೆ ತೊಗೊಂಡು ಸುತ್ತುತ್ತಾ ಇದ್ದಾರೆ. ಹಾಗೆಯೇ ಅಲ್ಲಿ ದೇವಸ್ಥಾನದ ಪಕ್ಕಕ್ಕೆ 3 ಮುಷ್ಟಿ ಮಣ್ಣು ಸಿಗುತ್ತೆ, ಅದನ್ನು ಕೂಡ ತೊಗೊಂಡು ಅಲ್ಲೆಲ್ಲ ಪೂಜೆ ಹೇಳ್ಕೊಡ್ತಾರೆ ನಿಮಗೆ. ಏನು ಇದು ಬೇಡ, ಹೋಗಿ ಪೂಜೆ ಮಾಡಿಸ್ಕೊಂಡ್ರೆ ಸರಿಯಾಗುತ್ತೆ. ಹಾಗೆಯೇ ನಮ್ಮದು ಪೂಜೆ ಗೀಜೆ ಎಲ್ಲ ಮುಗೀತು. ದೇವ್ರ ದರ್ಶನ ಕೂಡ ಚೆನ್ನಾಗಿನೇ ಆಯಿತು. ಹಾಗೆಯೇ ಅಲ್ಲಿ ಊಟ ಕೂಡ ಇತ್ತು. 1 ಗಂಟೆನೋ 1 ಗಂಟೆನೋ ಆಗಿತ್ತು. ನಾವು ಹಾಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ. ಅನ್ನ ಇತ್ತು, ಇದು ವಾಂಗಿಬಾತ್ ಅನಿಸುತ್ತೆ, ಹೌದು. ನನಗೆ ಆಮೇಲೆ ಪಾಯಸ ಇತ್ತು. ಪಾಯಸ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗೆ. ಊಟ ಮಾಡಿಕೊಂಡು ಅಲ್ಲಿಂದ ನಾವು ಊಟದ ದುಡ್ಡನ್ನ ನಾವು ಅಲ್ಲೇ ಹಾಕಿದ್ವಿ. ನೀವೇನಾದರೂ ಅಷ್ಟೊತ್ತಿಗೆ ಹೋಗಿದ್ವಿ ಅಂದರೆ ನೀವು ಖಂಡಿತ ಮೈಸೂರಿಗೆ ವಾಪಸ್ ಹೋಗೋದಿದ್ದರೆ ಊಟ ಅಲ್ಲೇ ಮಾಡಿ, ಯಾಕಂದರೆ ನಿಮಗೆಲ್ಲೂ ಹೋಟೆಲ್ಗಳು ಸಿಗೋದಿಲ್ಲ. ನಮ್ಮನೆಯವ್ರು ಬೇಡ ಹೋಗೋಣ ಅಂದರು. ಇಲ್ಲ, ನಾನು ಫಸ್ಟ್ ಟೈಮ್ ಬಂದಿದ್ದೀವಿ, ಪ್ರಸಾದ ತೊಗೊಂಡೇ ಹೋಗೋಣ ಅಂತ. ಆಮೇಲೆ ತೊಗೊಂಡ್ವಿ. ಹಾಗೆಯೇ ಅಲ್ಲಿ ಒಂಥರ ಜಾತ್ರೆ ಥರ ನಡೀತಾ ಇತ್ತು. ಮಂಡಕ್ಕಿ ತೊಗೊಂಡ್ವಿ. ಹೆಂಗಿದ್ರು ಚಿನ್ನಿ ನೋಡೋಕೆ ಹೋಗ್ತೀವಲ್ಲ, ಅವಳಿಗೆ ಕೊಡೋಕ್ಕಾಗುತ್ತೆ ಅಂತ ಹೇಳಿ. ನೋಡ್ಬೋದು, ಮನೆ ಕಟ್ಟೋ ಏನಾದರೂ ಹರಕೆ ಇದ್ದರೆ ಇಲ್ಲೇನೋ ಕಲ್ಲೆಲ್ಲ ಇಟ್ಟು ಮನೆ ಥರ ಕಟ್ಟಿದ್ರು. ಅಲ್ಲೂ ದೇವಸ್ಥಾನದ ಹತ್ರನೂ ಕೂಡ ಎಲ್ಲ ಕಟ್ಟಿ ಎಲ್ಲ ಮಾಡಿದರು. ಒಂಥರ ಖುಷಿ ಅಂತ ಅನ್ನಿಸ್ತು. ಆ ದೇವಸ್ಥಾನಕ್ಕೆ ಬಂದಾಗ ಏನೋ ಒಂದು ಖುಷಿ ಇರುತ್ತಲ್ವ. ಹಾಗೆ ದರ್ಶನ ಮಾಡಿಕೊಂಡು ಎಲ್ಲ ಮಾಡಿ ಈಗ ನಮ್ಮ ಜರ್ನಿ ಶುರುವಾಗಿದ್ದು ಮೈಸೂರು ಕಡೆಗೆ.
ನಾಳೆ ವ್ಲಾಗಲ್ಲಿ ಮೈಸೂರಲ್ಲಿ ಏನೇನೆಲ್ಲ ಆಗುತ್ತೆ ಏನು ಎತ್ತ ಅನ್ನೋದನ್ನು ತೋರಿಸ್ತೀನಿ. ನಿಮಗೂ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸಿದ್ರೆ ಖಂಡಿತ ಹೋಗಿ ನೋಡೋಣ. ಮನುಷ್ಯರನ್ನ ನಂಬೋದಕ್ಕಿಂತ ದೇವ್ರನ್ನ ನಂಬೋದು ಒಳ್ಳೇದಲ್ವಾ. ಹಾಗೆಯೇ ನಮ್ಮ ಮನಸ್ಸಲ್ಲಿ ಏನಿದೆ ದೇವ್ರ ಹತ್ರ ಬೇಡಿಕೊಂಡು ದೇವರೇ ನಮ್ಮ ಕೆಲಸನೂ ಆದಷ್ಟು ಬೇಗ ಮಾಡಿಕೊಡಪ್ಪ ಅಂತ ಕೇಳಿಕೊಂಡು ಹಾಗೆಯೇ ನಾವು ಅಲ್ಲಿಂದ ಮೈಸೂರು ಕಡೆ ಹೊರಟ್ವಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.